ರಾಜ್ಯಾದ್ಯಂತ ಆರ್ಸಿಬಿ ಅಭಿಮಾನಿಗಳು ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಿಸ್ತಾ ಇದ್ದಾರೆ. ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದು 4 ಬಾರಿ ಫೈನಲ್ಗೆ ಹೋಗಿ ಸೋತಿರುವ ಆರ್ಸಿಬಿ 18ನೇ ಆವೃತ್ತಿಯ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯಬೇಕೆಂದು ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ. ರಾಜ್ಯಾದ್ಯಂತ ಆರ್ಸಿಬಿ ಅಭಿಮಾನಿಗಳು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಮೋದಿ ಆಸ್ಪತ್ರೆ ರಸ್ತೆಯ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಉಳಿದಂತೆ ಮಂಡ್ಯದ ಕಾಳಮ್ಮ ದೇವಸ್ಥಾನದಲ್ಲಿ ಈಡುಗಾಯಿ ಸೇವೆ, ಉರುಳು ಸೇವೆ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಾದಪ್ಪನ ಬೆಟ್ಟದಲ್ಲಿ ಈಡುಗಾಯಿ ಹೊಡೆದು ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳ್ಳಾರಿಯಲ್ಲಿ ಹೋಮ ಹವನ ನಡೆಸಲಾಯಿತು. ಕಲಬುರಗಿಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪ್ರಾರ್ಥಿಸಲಾಯಿತು. ನಾಲ್ಕು ಬಾರಿ ಫೈನಲ್ಗೆ ಹೋಗಿ ಸೋತಿರುವ ಆರ್ಸಿಬಿ 18ನೇ ಆವೃತ್ತಿಯ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿಯಬೇಕೆಂದು ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ. ರಾಜ್ಯಾದ್ಯಂತ ವಿವಿಧ ದೇವಸ್ಥಾನಗಳಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆ ಪುನಸ್ಕಾರವನ್ನ ನಡೆಸ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಾದಪ್ಪನ ಬೆಟ್ಟದಲ್ಲಿ ಈಡುಗಾಯಿ ಹೊಡೆದು ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡಲಾಯಿತು. ಕಲಬುರಗಿಯಲ್ಲೂ ಕೂಡ ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರವನ್ನ ನಡೆಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ರಾಜ್ಯಾದ್ಯಂತ ಫ್ಯಾನ್ಸ್ಗಳಿಂದ ವಿಶೇಷ ಪೂಜೆ ಪುನಸ್ಕಾರವನ್ನು ನಡೆಸಲಾಗುತ್ತಿದ್ದು, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಆರ್ಸಿಬಿಯ ಜರ್ಸಿಯನ್ನ ಧರಿಸಿ ಈಗಾಗಲೇ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸುತ್ತಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ ಕಲಬುರಗಿಯ ದೃಶ್ಯಾವಳಿಗಳನ್ನ. ಆರ್ಸಿಬಿಯ ಜರ್ಸಿಯನ್ನ ಧರಿಸಿ ಅಭಿಮಾನಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯನ್ನ ಆರ್ಸಿಬಿ ಅಭಿಮಾನಿಗಳು ಸಲ್ಲಿಸಿದ್ದು, ಈ ಸಲ ಕಪ್ ನಮ್ದೇ ಅನ್ನುವಂತಹ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿ ಜರ್ಸಿಯನ್ನ ಧರಿಸಿ ಈ ಸಲ ಕಪ್ ನಮ್ದೇ ಅನ್ನುವಂತಹ ಘೋಷವಾಕ್ಯವನ್ನ ಮೊಳಗಿಸಿದ್ದಾರೆ. ಶುಭ ಹಾರೈಸಿದ್ದಾರೆ ಆರ್ಸಿಬಿ ಟೀಮ್. ಆರ್ಸಿಬಿ 100ಕ್ಕೆ 100 ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ದೈವ ಸಂಕಲ್ಪನೂ ಇರಬೇಕು ಅಂತೇಳಿ ಇವತ್ತು ನಾವು ಬೆಳಗ್ಗೆನೇ ಅಮೃತೇಶ್ವರನ ದೇವಸ್ಥಾನದಲ್ಲಿ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎರಡರಲ್ಲೂ ಪೂಜೆಯನ್ನು ಮಾಡಿ ಮತ್ತು ಹೋಮವನ್ನು ಮಾಡಿಸಿದ್ದೀವಿ. ಈಗ 18 ವರ್ಷದಿಂದ ನಾವು ಏನು ನಮ್ಮ ಕರ್ನಾಟಕ ರಾಜ್ಯದ ಆರ್ಸಿಬಿ ಅಭಿಮಾನಿಗಳೆಲ್ಲ ಕನಸು ಕಾಣ್ತಾ ಇದ್ರು, ಅದು ಇವತ್ತು ನನಸಾಗುವಂಥ ಕಾಲ ಬಂದೈತೆ. IPL ಕಪ್ಪು ಇವತ್ತಿನ ದಿವಸ ನಮ್ಮ ದೇವರಾಜ ಮೋಹಲ್ಲಾದ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಸೇರಿ ನಮ್ಮ ದೇವಸ್ಥಾನದಲ್ಲಿ ಅತಿ ಪುರಾತನವಾದಂಥ ಒಂದು ದೇವಸ್ಥಾನದಲ್ಲಿ ವಿಜಯದುರ್ಗಾ ಹೋಮ ಗೆಲುವಿಗಾಗಿ ನಾವು ದುರ್ಗೆನೇ ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ನಮ್ಮ ಅಧಿದೇವತೆ ಮೈಸೂರಿಗೆ ಚಾಮುಂಡೇಶ್ವರಿ ದುರ್ಗಾ ರೂಪದಲ್ಲಿರೋದ್ರಿಂದ ಇವತ್ತಿನ ದಿವಸ ಎಲ್ಲ ಅಭಿಮಾನಿಗಳು ವಿಜಯದುರ್ಗಾ ಹೋಮ ಮಾಡಿದ್ದಾರೆ. ಜೊತೆಗೆ ಅಮೃತೇಶ್ವರನಿಗೆ ಏಕಾದಶವಾರ ರುದ್ರಾಭಿಷೇಕ ಮತ್ತು ಶ್ರೀಚಕ್ರ ನವಾವರಣ ಪೂಜೆ ನಡೀತಾ ಇದೆ ಇವಾಗ. ಇದಲ್ಲದೆ ಸತ್ಯನಾರಾಯಣ ಪೂಜೆ ಕೂಡ ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ದಾರೆ ಇವತ್ತಿನ ದಿವಸ. ಹಾಗಾಗಿ ಗೆಲುವು ಕೂಡ ನಮ್ಮದೇ ಆಗಬೇಕೆಂಬ ಒಂದು ದೈವ ಪ್ರೇರಣೆ ಆಗಿದೆ. ಗೆಲುವು ನಮ್ಮದೇ ಆಗುತ್ತೆ. ಈ ಸಾರಿ ಏನು IPL 2025 ಈ ಸಾರಿ ಕಪ್ 100ಕ್ಕೆ 110% ತರ್ತಾರೆ ಅಂತಕ್ಕಂಥ ಭರವಸೆ. ಯಾಕೆ ಸುಮಾರು 18 ವರ್ಷಗಳಿಂದ ಕಂಡಂಥ ಕನಸು. ಈ ಸಾರಿ ಏನಪ್ಪ ಅಂದರೆ ಯಾಕೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಮತ್ತು ಪ್ಲೇಯರ್ಸು ಒಳ್ಳೆಯವರಿದ್ದಾರೆ, ಬಾಲರ್ಸು ಇದ್ದಾರೆ. ಹಾಗಾಗಿ ಏನಂದರೆ ಟೋಟಲಾಗಿ ಈಗಾಗಲೇ ನಾವು ಫೈನಲ್ ತಲುಪಿದ್ದೀವಿ. RCB ಈ ಬಾರಿ 100ಕ್ಕೆ 110% ಈ ಸಾರಿ RCB ಕಪ್ ತರುತ್ತೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಮಗಿದೆ ಸರ್. ವಿರಾಟ್ ಕೊಹ್ಲಿ ಮಾಡ್ತಾರೆ, ಜಿತೇಶ್ ಶರ್ಮಾ ಹಾಲ್ ಟೀಮ್ ಮಾಡ್ತಾರೆ ಅಂತ ನಮಗೆ ಐತಿ. ಈ ಸಲ ಟೀಮು ಭಾಳ ಸಪೋರ್ಟಿವ್ ಆಗಿ ಎಲ್ಲರೂ ಕೂಡಿ ಆಟ ಆಡಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಾರಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಮತ್ತೊಂದು ಜಿತೇಶ್ ಶರ್ಮಾ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಬೌಲರ್ ಬ್ಯಾಟ್ಸ್ಮನ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ.
ಈ 18ನೇ ಸೀಸನ್ನು RCB ಗೆಲ್ಲೋ ಮುಖೇನವಾಗಿ 18 ವರ್ಷಗಳ ಕನಸನ್ನು ನನಸು ಮಾಡಬೇಕು. ಕನ್ನಡಿಗರು 18 ವರ್ಷಗಳಿಂದ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಕೂಡ RCB ಕಪ್ಪು ಗೆಲ್ಲಬೇಕು ಅಂತೇಳಿ. ಹಾಗಾಗಿ ಈ ಬಾರಿ ಕಪ್ಪು ಗೆಲ್ಲೇಬೇಕು ಅಂತೇಳಿ ನಾವು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮುಖಾನವಾಗಿ ಇವತ್ತು ಗಣೇಶ ದೇವಸ್ಥಾನದಲ್ಲಿ ಈಡ್ಗಾಯನ್ನು ಹೊಡೆಯೋ ಮುಖೇನವಾಗಿ ಇವತ್ತು RCB ತಂಡಕ್ಕೆ ಶುಭಾಶಯನ್ನು ಕೋರಿದ್ದೀವಿ. ಹಾಗಾಗಿ ಈ ಬಾರಿ ಅಂತೂ ಟೀಮು ಭಾಳ ಅದ್ಭುತವಾಗಿದೆ. ಅದು ಬ್ಯಾಟಿಂಗಲ್ಲಾಗಿರ್ಬೋದು, ಫೀಲ್ಡಿಂಗಲ್ಲಾಗಿರ್ಬೋದು, ಮತ್ತು ಬೌಲಿಂಗಲ್ಲಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಒಂದು ಏನು 18 ಅನ್ನೋದು ಏನು ಲಕ್ಕಿ ನಂಬರ್ ಇದೆ, ಅದು ವಿರಾಟ್ ಕೊಹ್ಲಿ ಅವ್ರ ಲಕ್ಕಿ ನಂಬರು ಕೂಡ ಹೌದು, ಮತ್ತು ಅಪ್ಪು ಸರ್ ಅವ್ರ ಲಕ್ಕಿ ನಂಬರು ಕೂಡ ಹೌದು. ಹಾಗಾಗಿ ಈ ಕಪ್ಪನ್ನು ಗೆಲ್ಲೋ ಮುಖೇನವಾಗಿ 7 ಕೋಟಿ ಕನ್ನಡಿಗರಿಗೆ ಮತ್ತು ಅಪ್ಪು ಸರ್ ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ನಾನು RCB ತಂಡದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪಂಜಾಬ್ ಮತ್ತು RCB ನಡುವೆ ಇವತ್ತು IPLನ ಫೈನಲ್ ಪಂದ್ಯ ನಡೀತಾ ಇರುವಂಥದ್ದು. ಅಂದರೆ 18 ವರ್ಷಗಳ ಬಳಿಕ ಈ ಬಾರಿ ಆದರೂ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿ ಇದೀಗ ಇಡೀ ಕರುನಾಡಿನ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದರೆ RCB ಆ ನಿಟ್ಟಿನಲ್ಲಿ ಇವತ್ತು ಸಾಧನೆ ಮಾಡುತ್ತೆ. RCB ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ, ಈ ಸಲ ಕಪ್ ನಮ್ಮದೇ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿ ಕರುನಾಡಿನ ಜನ ಅಷ್ಟೇ ಅಲ್ಲದೆ ಇಡೀ RCB ತಂಡದ ಅಭಿಮಾನಿಗಳಿದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿಯ ವಾಸವಿ ಸ್ಕೂಲ್ನಲ್ಲಿಯೂ ಸಹಿತ ಇವತ್ತು RCB ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮ ಮತ್ತು ಪೂಜೆಗಳನ್ನು ಸಹಿತ ಇಲ್ಲಿ ಮಾಡಲಾಗ್ತದೆ. ಅಂದರೆ ಬಾಲಾರ್ಚಕನಿಂದ ಇಡೀ ಶಾಲೆಯಲ್ಲಿ ಇವತ್ತು ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿರುವಂಥದ್ದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡೋದ್ರ ಜೊತೆಗೆ RCB ಈ ಸಲ ಕಪ್ ನಮ್ಮದೇ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಅಕ್ಷರಗಳನ್ನು ಬರೆಯೋದ್ರ ಮೂಲಕ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಮಾಡಲಾಗ್ತದೆ. ಅಂದರೆ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಇನ್ನೇನು RCB ಫೈನಲಿಗೆ ಬಂದಿದೆ. ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ RCB ಗೆಲುವನ್ನು ಸಂಭ್ರಮಿಸಬೇಕು ಅನ್ನುವಂಥ ಒಂದು ರೀತಿಯ ವಿಶ್ವಾಸದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಒಂದ್ಸಾರಿ ಅವರೆಲ್ಲರ ಕಡೆಯಿಂದಲೂ ಸಹಿತ RCBಗೆ ಆಲ್ ದ ಬೆಸ್ಟ್ ಮತ್ತು ವಿಶೇಷನ ತಿಳಿಸೋಣ. ಎಲ್ರಿಗೂ RCBಗೆ ವಿಶ್ ಮಾಡೋಣ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಈ ಸಲ ಅಂದ್ರೆ ಇಷ್ಟೊಂದು ಅತಿಯಾದ ಕ್ರೌಡ್ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಆತ್ಮವಿಶ್ವಾಸದಲ್ಲಿದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅಂದ್ರೆ ಇಲ್ಲಿ ಕ್ರೀಡಾಭಿಮಾನಿ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಮಾತಾಡ್ಸೋಣ. ಅವಿ, ಇವತ್ತು RCB ಗೆಲ್ಲುತ್ತಾ? ಯಾರಮ್ಮ ನಿನ್ನ ಫೇವ್ರೇಟ್ ಆಟಗಾರ? RCB ವಿರಾಟ್ ಕೊಹ್ಲಿ. ಕ್ರಿಕೆಟ್ ನೋಡ್ತೀಯ ಮನೆಯಲ್ಲಿ? ನೋಡಲ್ಲ. ನೀನು ನೋಡ್ತೀಯ ನಮ್ಮ ಕ್ರಿಕೆಟ್? ನೋಡ್ತೀನಿ. ಎಸ್, ಅದೇ ರೀತಿ ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಕೂಡ ಇದ್ದಾನೆ. ಪುಟ, ಏನು ಮ್ಯಾಚ್ ನೋಡ್ತೀಯಾ? ಯಾರು ಗೆಲ್ತಾರೆ? RCB. ಫೇವ್ರೇಟ್ ಆಟಗಾರ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡಿತಾರೆ ಇವತ್ತು? ಹಾಫ್ ಸೆಂಚುರಿ ಹೊಡಿತಾರೆ. ಒಟ್ಟಿನಲ್ಲಿ RCB ಗೆಲ್ಲುತ್ತೆ. ನೀನು ಆ ಟೈಮ್ಗೋಸ್ಕರ ಕಾಯ್ತಾ ಇದೆಯಾ ಮ್ಯಾಚ್ ನೋಡ್ಲಿಕ್ಕೆ? ಎಸ್ ಸರ್. ಹಾಂ, ಎಷ್ಟು ರನ್ ನೋಡಿಬೋದು RCB ಇವತ್ತು? 190-200. 190-200. ಎಸ್, ಅಂದರೆ ಇದಿಷ್ಟು ಕ್ರಿಕೆಟ್ ಅಭಿಮಾನಿಗಳು, ಬಾಲಕರು ಕೂಡ ಹೇಳ್ತಕ್ಕಂಥ ಮಾತು. ನಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ಕ್ರಿಕೆಟ್ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ RCB ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ಇದೆಯಾ ಸರ್? ಸರ್, ಈಗಾಗಲೇ ನಾವು 3 ಸಲ ಫೈನಲ್ ಹಂತಕ್ಕೆ ಹೋಗಿ ಬಂದಿದ್ದೀವಿ. ಒಂದು 2009, 2011, 2016, ಮತ್ತೊಂದು ಸಲ ಫೈನಲ್ ಹಂತಕ್ಕೆ ಬಂದಿದ್ದೀವಿ. ಈ ಸಲ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಎಲ್ಲ ಕನ್ನಡಿಗರ ಮನಗಳಲ್ಲಿರ್ತಕ್ಕಂಥ ಆಸೆ ಈ ಸಲ ಕಪ್ ನಮ್ಮದೇ ಆಗುತ್ತೆ, ನಮ್ದು ಹಾಗೇ ಆಗುತ್ತೆ ಅಂತಕ್ಕಂಥ ಭರವಸೆ ನಮ್ಮಲ್ಲಿದೆ. ಯಾಕಂದರೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಸದೃಢರಾಗಿದ್ದೀವಿ. ಟೀಮ್ ತುಂಬ ಚೆನ್ನಾಗಿದೆ ಸರ್. ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಮತ್ತು RCB ಎಷ್ಟು ರನ್ಗಳನ್ನ ಗಳಿಸ್ಬೋದು ಅಂತ? ಸರ್, RCB 200ಕ್ಕಿಂತಲೂ ಹೆಚ್ಚು ರನ್ಸ್ನ ಗಳಿಸುತ್ತೆ. ಫಸ್ಟ್ ಬ್ಯಾಟಿಂಗ್ ಏನಾದರೂ ಹೋಯಿತು ಅಂತಂದರೆ, ಒಂದು ವೇಳೆ ಫಸ್ಟ್ ಬೌಲಿಂಗ್ ಹೋಯಿತು ಅಂತಂದರೆ ಎದುರುಗಡೆ ಇರ್ತಕ್ಕಂಥ ಪಂಜಾಬ್ ಟೀಮ್ನ 150ಕ್ಕಿಂತಲೂ ಹೆಚ್ಚು ರನ್ಸ್ ಕೊಳ್ಳಾರ್ದಂತೆ ಹೇಸಲ್ವುಡ್ ಮತ್ತು ನಮ್ಮ ಬೌಲರ್ಸ್ ಭುವನೇಶ್ವರ್ ಕುಮಾರ್ ಎಲ್ಲರೂ ಕೂಡ ಉತ್ತಮವಾದ ಪ್ರದರ್ಶನ ನೀಡ್ತಾರೆ ಅಂತಕ್ಕಂಥ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಪ್ರಕಾರ ಅದನ್ನು ಅಂದ್ಕೊಳ್ತಾ ಇದ್ದೇನೆ. ಅಂದರೆ ಇದಿಷ್ಟು ಬಳ್ಳಾರಿಯಲ್ಲಿರ್ತಕ್ಕಂಥ RCB ಅಭಿಮಾನಿಗಳು ಹೇಳುವಂಥ ಮಾತು. 150 ಒಳಗಡೆ ಪಂಜಾಬ್ ಏನಾದರೂ ಆರಂಭದಲ್ಲಿ ಬ್ಯಾಟಿಂಗನ್ನು ಮಾಡಿದರೆ 150 ರನ್ ಒಳಗಡೆ ಕಟ್ಟಿ ಹಾಕ್ತೀವಿ. ಅದಾದಮೇಲೆ RCB ಏನಾದರೂ ಬ್ಯಾಟಿಂಗ್ ಆಡಿದ್ರೆ 200ಕ್ಕೂ ಅಧಿಕ ರನ್ಗಳನ್ನು ಗಳಿಸ್ತೀವಿ. ಒಟ್ಟಾರೆಯಾಗಿ RCB ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ, ಈ ಸಲ ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೇಶ್ ಎಲ್ಕೆ, ಹೊಮ್ಮಿನಾಳ, ಪಬ್ಲಿಕ್ TV, ಬಳ್ಳಾರಿ.